different moods. ಗುಡ್ ಈವ್ನಿಂಗ್. ಸಂಜೆ ಆಗ್ತಾ ಇದೆ, ಗಂಟೆ 6 ಏನೋ ಆಗ್ತಾ ಇದೆ ಅಂತ ಅನಿಸುತ್ತೆ. ನನಗೇನು ನೋಡಿ ಇದರ ಮೇಲೆ ಮಾಡಿ ಕಟ್ಟಿ ಏನಿದೆ ನೋಡಿ, ಇಲ್ಲಿ ತಲೆನೋವು ಆಗ್ತಾ ಇದೆ. ಬಿಕಾಸ್ ಅಷ್ಟೊಂದು ಬಿಸಿಲಿದೆ. ಬಿಸಿಲಿಗೆ ಕೂದಲನ್ನು ಬಿಟ್ಟರೆ ಸಾಕು ಎಷ್ಟೊಂದು ಉರಿ 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 ಅಂತ ಅನಿಸುತ್ತೆ. ಸೊ ಹಾಗಾಗಿ ರಬ್ಬರ್ ಬ್ಯಾಂಡಲ್ಲಿ ಮೇಲೆ ಹಾಕಿ ಕಟ್ಟಿದ್ದೆ. ಹಾಗೆ ನಾನು ಕೂದಲಿಗೆ ಹೇರ್ ಆಯಿಲ್ ಕೂಡ ಹಾಕಿದ್ದೀನಿ. ಸೊ ನಿಮ್ಗೊಂಥರ ಕಾಣ್ತಾ ಇರ್ಬೋದು, ಈ ಥರ ಉದ್ದೆ ಉದ್ದೆ ಏನು ಕಾಣ್ತಿದೆ ನೋಡಿ, ಇದು ಏರ್ ಆಯಿಲ್. ಚೆನ್ನಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿದ್ದೆ. ಹಾಗೆ ನಾನಿವತ್ತು ಅಂದ್ಕೊಂಡಿದ್ದೆ ಏನು ಅಂತಂದರೆ, ಒಂದು ಒಳ್ಳೆ ರುಟೀನ್ನ ಶೇರ್ ಮಾಡ್ತೀನಿ, ಪ್ರಾಪರಾಗಿ ಒಂದು ರುಟೀನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೆ. ಬಟ್ ಆ ರುಟೀನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ಕರೆಂಟ್ ಇರಲಿಲ್ಲ. ಇಲ್ಲಿ ಬೆಳಿಗ್ಗೆ ಪದೇ 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 ಏನಿದೆ ನೋಡಿ, ಲೈಟ್ ತೆಗಿತಾನೆ ಇದ್ದಾರೆ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಹಾಗಾಗಿ ಪ್ರಾಪರಾಗಿ ನನಗೆ ಲಂಚ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಬಟ್ ಹೇಗೋ ಹಾಗೋ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಒಂದು ಪಲ್ಯ ಥರ ಮಾಡಿಬಿಟ್ಟೆ. ನಾನು ಮತ್ತು ನಿಶಾ ಅದರಲ್ಲಿ ಲಂಚ್ ಮಾಡಿದ್ವಿ. ಆ್ಯಂಡ್ ಮತ್ತು ಇವಾಗ ಸಂಜೆ ಬಂದದಷ್ಟೇ, ಐ ಥಿಂಕ್ ಒಂದು 5 ಗಂಟೆಗೇನೋ ಬಂತು ಅಂತ ಅನಿಸುತ್ತೆ. ಆ್ಯಂಡ್ ಹಾಗೆ ಸ್ವಲ್ಪ ಚಾರ್ಜ್ ಮಾಡಿದೆ ಮೊಬೈಲ್, ಸ್ವಲ್ಪ ಚಾರ್ಜ್ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ವಲ್ಪನೇ ನಾನು ವಿಡಿಯೋ ಶೂಟ್ ಮಾಡಿದ್ದೆ ಆಲ್ರೆಡಿ. ಇನ್ನು ಆದರೆ ನಾಳೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಎಷ್ಟು ಶೂಟ್ ಮಾಡಿದ್ದೆ ನೋಡಿ ಅಷ್ಟೇ ನಿಮ್ಮ ಜೊತೆ ಶೇರ್. ಏನು ಮಾಡಿದ್ದಾನೆ ನೋಡಿ ನೋಡಿ, ಮಕ್ಕಳು ಸಣ್ಣ ಮಕ್ಕಳು ಯಾವ ಥರ ಇದು ಮಾಡ್ತಾರೆ ನೋಡಿ, ಅದೇ ಥರ ಇವನು ನೋಡಿ 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 ಆಟ ಆಡ್ತಾ ಇದ್ದಾನೆ ಇವಾಗ ನೋಡಿ. ಅದನ್ನೆಲ್ಲ ಅಷ್ಟನ್ನೆಲ್ಲ ಇದು ಮಾಡಿಬಿಟ್ಟ. ನಂಗೆ ಮಗು ಬೇಕು ಅಂತ ಇಲ್ಲ ನೋಡಿ, ಇವನು ಒಂದು ಮಗು ನನಗೆ. ಬಾರ ಇಲ್ಲಿ ಬಾರ ಬಾರ ಹಾಕ ಹಾಕು ಬೋಸು ನಿಶಾಳ ತಲೆ ಕೂದಲಿಗೆ ಎಣ್ಣೆ ಹಚ್ತಾ ಇದ್ದೀನಿ. ವಾರದಲ್ಲಿ 3 ದಿವಸ ನಾವು ತಲೆಗೆ ಸ್ನಾನ ಮಾಡ್ತೀವಿ. ಹಾಗಾಗಿ ಚೆನ್ನಾಗಿ ಸ್ಕಾಲ್ಪಿಗೆ ಮಸಾಜ್ ಮಾಡೋಣ ಅಂತ ಹೇಳಿಬಿಟ್ಟು, ಇಲ್ಲದಿದ್ದರೂ ಕೂಡ ನಾನು ಇದೇ ಥರ ಮಸಾಜ್ ಮಾಡಿ ಅವಳಿಗೆ ಆಯಿಲನ್ನು ಹಚ್ಚೋದು. ಈವನ್ ನನಗೂ ಕೂಡ ನಾನು ಹಾಗೆಯೇ ಆಯಿಲನ್ನು ಹಚ್ಕೊಳ್ತೀನಿ.
ಆ್ಯಂಡ್ ನಮಗೆ ಇಬ್ಬರಿಗೂ ತಲೆಹೊಟ್ಟು ತುಂಬ ಇತ್ತು. ಮಮಾ ಅರ್ತ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ, ಶ್ಯಾಂಪು ಯೂಸ್ ಮಾಡಿದ ನಂತರ ತಲೆಹೊಟ್ಟು ಇಲ್ಲ. ಇದು ಸ್ಪಾನ್ಸರ್ ವಿಡಿಯೋ ಏನೂ ಅಲ್ಲ. ನಿಮಗೇನಾದರೂ ತಲೆಹೊಟ್ಟು ಇದೆ ಅಂತಂದರೆ ಮಮಾ ಅರ್ತ್ ಅವರ ಶ್ಯಾಂಪೂನ ಒಂದ್ಸಲ ಯೂಸ್ ಮಾಡಿ ನೋಡಿ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ. ನನ್ನ ಮಗಳು ಇವಳಿಗೆ ಫ್ಲಫಿಗೆ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ, ಮನೆ ಮಾಡ್ತಾ ಇದ್ದಾಳೆ ಅವಳಿಗೊಂದು. ಇಲ್ಲಿ ನಮ್ಮ ಹಕ್ಕು ಇದ್ದಾನೆ. ಹಕ್ಕು ಹಾಯ್ ಹಾಯ್ ಹೈ ಫೈ ಕೊಡು, ಹೈ ಫೈ ಹೈ ಫೈ ಕೊಡು, ಹೈ ಫೈ ಕೊಡು. ನುಮ್ಮಿ 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 ನುಮ್ಮಿ. ಹಲೋ. ಸೊ ನಾನು ಅವಳಿಗೆ ಬೆಡ್ರೂಮ್ ಮಾಡ್ತಿದ್ದಾನೆ. ಮನೆ ಅಲ್ಲ ನೋಡಿ, ಇದು ನೋಡಿ ಪಿಲ್ಲೋ. ಇದು ಪಿಲ್ಲು ಅಂತೆ, ಯಾರ್ದು ಫ್ಲಫಿ ಇದು. ಆದ್ರೆ ಹಕ್ಕುಂಗೆ ಇಷ್ಟ ಆಯ್ತು, ಅದೊಂದು ಪ್ರಾಬ್ಲಮ್. ಅವನು ಯಾವತ್ತೂ ಸಹ ಇಲ್ಲಿ ಬಂದು ಕೂರ್ತಾನೆ, ಅದೊಂದು ಪ್ರಾಬ್ಲಮ್. ಊಟಕ್ಕೆ ಇಲ್ಲಿ ಇದೆ ನೋಡಿ ಅಳಸಂಡೆ, ಬೀಟ್ರೋಟ್ ಎಲ್ಲ ಮಿಕ್ಸ್. ಆ್ಯಂಡ್ ನಿಶಾಳಲ್ಲಿ ಬೀಟ್ರೋಟ್ ಜಾಸ್ತಿ ಇದೆ ನೋಡಿ. ಸೊ ಓಕೆ, ಬೀಟ್ರೋಟ್ ಜಾಸ್ತಿ ಇದೆ ನಿಶಾಳಲ್ಲಿ. ಹಾಗೆ ನಾವು ಇಬ್ಬರು ಇಲ್ಲಿ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡೋಣ ಏನೆಲ್ಲ ಟಿ ವಿಯಲ್ಲಿ ಮ್ಯೂಸಿಕ್ ಬರುತ್ತೆ ನೋಡೋಣ ಅಂತ. ಐ ಡೋಂಟ್ ನೋ ನಿಮಗೆ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಫ್ಯಾನ್ ಏನಿದೆ ನೋಡಿ ಅದು ತಿರುಗ್ತಾ ಇದೆ. ಸೆಕೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಜೋರು ಸೆಕೆ ಆಗ್ತಾಯಿದೆ. ಹಾಗೆ ನಿನ್ನೆ ಅಂತೂ ಕರೆಂಟ್ ಇರಲಿಲ್ಲ, ಲೈಟೇ ಇರಲಿಲ್ಲ ಬೆಳಿಗ್ಗೆಯಿಂದ. ಸೊ ಇವಾಗಲೂ ಕೂಡ ಮಧ್ಯೆ ಮಧ್ಯೆ ಆಫ್ ಇದು ಮಾಡು. ಇವಾಗಲೂ ಅಷ್ಟೇ ಮಧ್ಯೆ ಮಧ್ಯೆ ಕರೆಂಟ್ ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಸೊ 1:30 ಏನೋ ಆಗ್ತಾಯಿದೆ. ಊಟ ಮಾಡಿ ಮತ್ತೆ ನಿಮ್ಗೆ ಸಿಕ್ಕ. ಎವ್ರಿವಾನ್, ಗುಡ್ ಈವ್ನಿಂಗ್. ಸಂಜೆ ಆಗ್ತಾ ಇದೆ. ಆ್ಯಂಡ್ ಏನು ಗೊತ್ತಾ, ತುಂಬ ಜೋರಾಗಿ ಮಳೆ ಬಂತು. ಅಪ್ಪು ಹೋಗುತ್ತಿತ್ತು ಹೊಸತನು. ಸೊ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಹೊರಗಡೆ. ಇವಾಗ ನೋಡಿ ಮಳೆ ಬರ್ತಾ ಇದೆ. ಐ ಡೋಂಟ್ ನೋ ನಿಮಗೆ ಕಾಣ್ತಾ ಇದೆ ಗೊತ್ತಿಲ್ಲ, ನನ್ನ ನೋಡಿ ತುಂಬ ಜೋರಾಗಿ ಮಳೆ ಬಂತು. ಸಿಡ್ಲು ಕೂಡ ಬರ್ತಾ ಇದೆ. ಸೊ ನಾನು ಕೆಳಗೆ ಹೋಗ್ತೀನಿ ಆ್ಯಂಡ್ ಸ್ವಲ್ಪ ಮಾತಾಡೋಣ ಅಂತ ಹೇಳಿಬಿಟ್ಟು ಬಂದೆ. ನಾನು ಮತ್ತು ನಿಶಾ ಏನಿದೆ ನೋಡಿ ಹೊರಗಡೆ ಹೋಗಬೇಕಿತ್ತು. ಮೀಶೋಯಿಂದ ಒಂದು ಪಾರ್ಸೆಲ್ ಇದೆ, ಬಂದಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮತ್ತು ನಾನು ಇವರಲ್ಲಿ ಕೇಳಿದೆ ಫೋನ್ ಮಾಡಿಬಿಟ್ಟು ಬಂತಾ ಏನೋ ಅಂತ. ಇವರಂದ್ರು ಬಂತು ಅಂತ. ಅದಕ್ಕೆ ನಾನು ಹೇಳಿದೆ ಬರಬೇಕಾದ್ರೆ ನೀವೇ ತೊಗೊಂಡು ಬನ್ನಿ ಅಂತ. ನಿಶಾ ತುಂಬ ಹಠ ಹಿಡಿದ್ಲು, ಬೇಡ ಅಮ್ಮ ನಾವಿಬ್ಬರು ಹೋಗಿ ತೊಗೊಂಡು ಬರೋಣ ಅಂತ. ಸಿಡ್ಲು ಬರ್ತಾ ಇದೆ. ಮತ್ತೆ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಮಳೆ ನಿಂತಿತು. ನಾನಿವಾಗ ಹೊರಗಡೆ ಬಂದೆ, ನೋಡೋಣ ಸ್ಕೈ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಕ್ಲಿಯರ್ ಆಗಿದೆ. ಮಳೆ ತುಂಬ ಕಡಿಮೆ ಬಂದಿರೋದು, ಬಟ್ ಸಿಡ್ಲು ಗುಡುಗು ಏನಿದೆ ನೋಡಿ ಅದು ತುಂಬ ಜೋರಾಗಿ ಬಂದಿತ್ತು. ಆ್ಯಂಡ್ ಮಧ್ಯದಲ್ಲಿ ನಾವು ಅಂದ್ಕೊಂಡೆ ಕರೆಂಟ್ ಹೋಗಿ ಬರೋದೇ ಇಲ್ವಾ ಅಂತ ಅನಿಸಿತ್ತು, ಬಟ್ ಇವಾಗ ಬಂದಿದೆ.
ಹಾಗೆ ನಾನು ಈ ವ್ಲಾಗ್ನ ಎಂಡ್ ಮಾಡೋದಕ್ಕೋಸ್ಕರ ಹೊರಗೆ ಬಂದೆ, ಬಿಕಾಸ್ ಒಳಗಡೆ ತುಂಬ ಡಾರ್ಕ್ ಕಾಣ್ತಾ ಇತ್ತು. ಹಾಗೆ ನಿಮ್ಮ ಜೊತೆ ಒಂದು ಮೀಶೋ ಇಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ನಿಶಾಳಿಗೆ ಬಟ್ಟೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫಸ್ಟ್ ಸೆಟ್ ಇದು ಒಂದು, ಸೆಕೆಂಡ್ ಸೆಟ್ ಇದು, ಥರ್ಡ್ ಸೆಟ್ಟು ಇದು, ಫೋರ್ತ್ ಸೆಟ್ ಇದು.